Hello students, in this session let us talk regarding data structures. So from this chapter you can expect for 14 marks, 1 mark 1 question, 3 mark 1 question and 5 mark 2 questions. So what is data structures? As you know, data are nothing but raw facts, figures and statistics. But data doesn't say much regarding what decision need to be taken. But these data are very, very important and they need to be organized in a proper way. So that is what data structure talks about. So here data structure is a specialized format for organizing and storing data. Why you need to organize, why you need to store the data, ಯಾಕೆ ಅದನ್ನು ಆರ್ಗನೈಸ್ ಮಾಡ್ಕೊಳ್ಬೇಕಾಗುತ್ತೆ, ಸ್ಟೋರೇಜ್ ಪ್ರಾಪರ್ ಆಗಿ ಮಾಡಬೇಕಾಗುತ್ತೆ, ಬಿಕಾಸ್ at some point of time you need to retrieve the data and also you need to work on them, nothing but you need to process on that data. In order to do that you need a proper way of organizing the data. So this is called as data structure. Now let us study regarding classification of data structures. Data structures are classified into two types broadly. They are primitive data structure and non-primitive data structure. So ಏನಿದು primitive data structure ಅಂತ ಹೇಳಿದ್ರೆ ಏನು? Nothing but those data structure that are readily directly operated by machine level instructions are known as primitive data structure ಅಂತ ಹೇಳ್ತೀವಿ. ಅಂದರೆ ಮೆಷಿನ್ ಲೆವೆಲ್ ಅಲ್ಲಿ ಡೈರೆಕ್ಟ್ಲಿ ಅದರ ಮೇಲೆ ಆಪರೇಟ್ ಮಾಡಬಹುದು, ಅದನ್ನು ಮತ್ತೆ ತಿಳಿಸ್ಬಿಟ್ಟು ಕಂಪ್ಯೂಟರ್ಗೆ ಅಥವಾ ಮೆಷಿನ್ಗೆ ಹೇಳ್ಕೊಡ್ಬೇಕು ಅಂತಿಲ್ಲ, ಡೈರೆಕ್ಟ್ ಯೂಸ್ ಮಾಡ್ಕೊಂಡು ವರ್ಕ್ ಮಾಡ್ಲಿಕ್ಕೆ ಶುರು ಮಾಡಬಹುದು ಅಂತ ಹೇಳಿದ್ರೆ ಅಂತ ಡಾಟಾ ಸ್ಟ್ರಕ್ಚರ್ಸ್ ಏನಂತ ಹೇಳ್ತೀವಿ, ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇಂಟೀಜರ್, ಫ್ಲೋಟಿಂಗ್ ಪಾಯಿಂಟ್, ಕ್ಯಾರೆಕ್ಟರ್, ಪಾಯಿಂಟರ್ಸ್, ದೀಸ್ ಆರ್ ಆಲ್ ಆಲ್ರೆಡಿ ದೇ ಆರ್ ಬೇಸಿಕ್, ಇಟ್ ನೋಸ್, ಗೊತ್ತಿದೆ ಆಲ್ರೆಡಿ, ಕಂಪ್ಯೂಟರ್ಗೆ ಗೊತ್ತಿದೆ, ಮೆಷಿನ್ ಲೆವೆಲ್ ಲ್ಯಾಂಗ್ವೇಜಿಗೆ ಗೊತ್ತಿದೆ ಇದು ಇಂಟೀಜರ್ ಅಂದ್ರೆ ಏನೋ, ಎಷ್ಟು ಮೆಮೊರಿಗೆ ತಗೊಳ್ಬೇಕು, ಯಾವ ಥರ ವರ್ಕ್ ಮಾಡಬೇಕು, ಆಪರೇಷನ್ಸ್ ಮಾಡಬೇಕು ಎಲ್ಲ ಗೊತ್ತಿದೆ. ಹಾಗಾಗಿ ಅದನ್ನು ಮತ್ತೆ ನಾವು ಮೆಷಿನ್ ಲೆವೆಲ್ಗೆ ಮತ್ತೆ ಹೇಳ್ಕೊಡ್ಬೇಕು ಅಂತಿಲ್ಲ. ಸೊ ದೇ ಆರ್ ರೆಫರ್ಡ್ ಆಸ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ ಅಂತ ರೆಫರ್ ಮಾಡ್ತೀವಿ. ಆನ್ ದ ಅದರ್ ಹ್ಯಾಂಡ್ ನಾನ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಅಂತ ಹೇಳಿದ್ರೆ ನಥಿಂಗ್ ಬಟ್ ದೋಸ್ ಡಾಟಾ ಸ್ಟ್ರಕ್ಚರ್ಸ್ ವಿಚ್ ಆರ್ ನಾಟ್ ರೆಡಿಲಿ ಅವೈಲಬಲ್ ಫಾರ್ ಪ್ರೋಗ್ರಾಮಿಂಗ್ ಆರ್ ವರ್ಕಿಂಗ್ ವಿತ್ ದ ಕಂಪ್ಯೂಟರ್. ಅದನ್ನು ಕಂಪ್ಯೂಟರ್ ಸಡನ್ ಆಗಿ ರೆಕಗ್ನೈಸ್ ಮಾಡಿ ವರ್ಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ಏನಪ್ಪ ಅದು, ದಿ ಆರ್ ಲಿಟಲ್ ಬಿಟ್ ಕಾಂಪ್ಲೆಕ್ಸ್ ಡಾಟಾ ಸ್ಟ್ರಕ್ಚರ್ಸ್. ಪ್ರಿಮಿಟಿವ್ ಕಂಪೇರ್ ಮಾಡಿದ್ರೆ ನಾನ್ ಪ್ರಿಮಿಟಿವ್ ಏನು ಅಂತ ಹೇಳಿದ್ರೆ ದೇ ಆರ್ ಲಿಟಲ್ ಬಿಟ್ ಕಾಂಪ್ಲೆಕ್ಸ್ ಇನ್ ನೇಚರ್ ಆಗಿರ್ತದೆ. ಆಮೇಲೆ ಯೂಶುವಲಿ ದೀಸ್ ನಾನ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ ದೇ ಆರ್ ಡಿರೈವ್ಡ್ ಫ್ರಮ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ ಅಂತ ಡಿರೈವ್ ಮಾಡ್ಕೊಂಡಿರ್ತೇವೆ. ಆಮೇಲೆ ದೀಸ್ ಡಾಟಾ ಸ್ಟ್ರಕ್ಚರ್ಸ್ ಹೇಗೆ ಫಾರ್ಮೇಷನ್ ಆಗಿರ್ತದೆ ಅಂತ ಹೇಳಿದ್ರೆ ದೇ ಆರ್ ಮೇ ಬಿ ದೇ ಆರ್ ಹೋಮೋಜಿನಿಯಸ್ ಇನ್ ನೇಚರ್ ಇರ್ಬೋದು, ಅಥವಾ ಸಮ್ಟೈಮ್ಸ್ ದೇ ಆರ್ ಹೆಟ್ರೋಜಿನಿಯಸ್ ಡಾಟಾ ಎಲಿಮೆಂಟ್ಸ್ ಇರಬಹುದು. ಆಮೇಲೆ ನಾನ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಆರ್ ಫರ್ದರ್ ಕ್ಲಾಸಿಫೈಡ್. ನೋಡ್ಬೋದು ನೀವು ನಾನ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ನ ಮತ್ತೆ ಕ್ಲಾಸಿಫಿಕೇಶನ್ ಮಾಡಿದೆ. ಹೇಗೆ? ದೇರ್ ಆರ್ ಕ್ಲಾಸಿಫೈಡ್ ಇಂಟು ಅದರ್ ಅರೇ ಆಗಿರಬಹುದು, ಅಥವಾ ಲಿಸ್ಟ್ ಇರಬಹುದು, ಅಥವಾ ಫೈಲ್ಸ್ ಇರಬಹುದು. Further, again going forward with the classification, arrays are further classified into single dimension, 2 dimension and multi dimension. ಇದು ಲಾಸ್ಟ್ ಇಯರ್ ನಾವು ನೋಡಿದ್ದೀವಿ ಆಲ್ರೆಡಿ, ಏನು ಅರೇ ಅಂತ ಹೇಳಿದ್ರೆ ಏನು ಅಂತ ನೋಡಿದ್ದೀವಿ. ಅದಾದ್ಮೇಲೆ ಲಿಸ್ಟ್ ಅಂತ ಬರ್ತದೆ. ಲಿಸ್ಟ್ ಅಲ್ಲಿ ಅಗೇನ್ ದೇರ್ ಆರ್ 2 ಡಿಫರೆಂಟ್ ವೆರೈಟೀಸ್ ಆಫ್ ಲಿಸ್ಟ್. ಲೀನಿಯರ್ ಡಾಟಾ ಸ್ಟ್ರಕ್ಚರ್ ಅಂತ ಬರುತ್ತೆ, ಇನ್ನೊಂದು ನಾನ್ ಲೀನಿಯರ್ ಡಾಟಾ ಸ್ಟ್ರಕ್ಚರ್ ಅಂತ ನೋಡ್ತೀವಿ. ಫಾಲೋಡ್ ಬೈ ದಟ್ ಲೀನಿಯರ್ ಡಾಟಾ ಸ್ಟ್ರಕ್ಚರ್ ಆರ್ ಅಗೇನ್ ಕ್ಲಾಸಿಫೈಡ್, ದೇ ಆರ್ ಸ್ಟ್ಯಾಕ್, ಕ್ಯೂಸ್, ಲಿಂಕ್ಡ್ ಲಿಸ್ಟ್ ಅಂತ ಬರ್ತದೆ. ನಾನ್ ಲೀನಿಯರ್ ಡಾಟಾ ಸ್ಟ್ರಕ್ಚರ್ ಅಲ್ಲಿ ಟ್ರೀಸ್ ಅಂಡ್ ಗ್ರಾಫ್ ಅಂತ ಬರ್ತದೆ.